ಹಾಯ್ ಇವತ್ತು ವೆಡ್ನೆಸ್ಡೇಯಾ ಆಮೇಲೆ ಇವತ್ತು ನನಗೆ ಫುಲ್ ಬ್ಯುಸಿ ಡೇ. ಫಸ್ಟ್ ಯಾಕಂದ್ರೆ 2 ಡೇಸ್ ಬಿಸ್ನೆಸ್ ಟ್ರಿಪ್ ಅಂತ ಹೇಳಿ ವಿನಯ್ ಊರಿಗೆ ಹೋಗ್ಯಾರ. ನಾನು ಒಬ್ಬಕಿನೇ ಅದೀನಿ ಮನ್ಯಾಗ ಅನನ್ಯಾನ್ ಕರ್ಕೊಂಡು. ಆಮೇಲೆ ಅನನ್ಯಾಗ ಸ್ಕೂಲ್ ಇಲ್ಲ, ಈಗ ಸಮ್ಮರ್ ಹಾಲಿಡೇಸ್ 2 ತಿಂಗಳು ಮನೆಗೆ ಇರ್ತಾಳ. ಆದ್ರೆ ಇವತ್ತು ಆಕಿಗೆ 2 ಕ್ಲಾಸಸ್ ಅದಾವ. ಆ 2 ಕ್ಲಾಸಿಗೆ ನಾನೇ ಕರ್ಕೊಂಡು ಹೋಗ್ಬೇಕು. ಹಂಗಾಗಿ ಸ್ನಾನ ಮಾಡಿದ ತಕ್ಷಣ ಒಂಚೂರು ರೆಡಿ ಆಗ್ಬಿಟ್ಟೆ. ಆಮೇಲೆ ಈ ಮೇಡಮ್ ಮನ್ಯಾಗ ಅದಾರ ದಿನ ಫುಡ್ಡಿಗೆ ಏನಾರ ಒಂದು ಹೆಸರು ಇಡ್ತಾರ. ದಿನ ಆರ್ಡರ್ ಮಾಡ್ತಾಳ ನನಗೆ ಇದೇ ಬೇಕು ಅಂತ ಹೇಳಿ. ಇವತ್ತು ಹೇಳಿದ್ಲು ಅಮ್ಮ ರೈಸ್ ಮಾಡಬೇಡ ನೂಡಲ್ಸ್ ಮಾಡು ಅಂತ ಹೇಳಿ. ನೂಡಲ್ಸ್ ಮಾಡೋದೇನೋ ಈಸಿ, ಆದ್ರಕಿನ ಆರ್ಡರ್ ಏನಂದ್ರೆ ಅದ್ರೊಳಗೆ ಏನು ವೆಜಿಟೇಬಲ್ಸ್ ಇರಬಾರ್ದಂತ. ಎಗ್ ನೂಡಲ್ಸ್ ಮಾಡಂತ ಹೇಳಿದ್ಲು. ಆದ್ರೂ ನಾನು ಒಂಚೂರು ಪೆಪ್ಪರ್ ಕಟ್ ಮಾಡ್ಕೊಂಡೆ, ಆಮೇಲೆ ಬೆಳ್ಳುಳ್ಳಿ ಒಂಚೂರು ಕಟ್ ಮಾಡ್ಕೊಂಡೆ. ಆಲಿವ್ ಆಯಿಲ್ ಒಳಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಮತ್ತು ಪೆಪ್ಪರ್ ಹಾಕಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಎಗ್ ಹಾಕೊಂಡು ಫ್ರೈ ಮಾಡ್ಕೊಂಡೆ. ಅದಕ್ಕೆ ಒಂಚೂರು ಉಪ್ಪು ಮತ್ತು ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರ್ ಹಾಕೊಂಡು ಕೆಚಪ್ ಹಾಕೊಂಡಿನಿ. ಅದಾದ್ಮೇಲೆ ನೂಡಲ್ಸ್ ಬಾಯ್ಲ್ ಮಾಡಿಟ್ಟಿರ್ತೀನಲ್ಲ ಅದನ್ನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡೆ. ನೂಡಲ್ಸ್ ಏನೋ ರೆಡಿ ಆಯ್ತು. ಊಟದ ಟೈಮು ಆಗಿತ್ತು. ಆಕಿಗೆ ಹಂಗೆ ಪ್ಲೇಟಿಗೆ ಹಾಕಿ ಕೊಟ್ಟೆ. ಯೂಶುವಲ್ ಆಗಿ ಆಕಿಗೆ ನಾನೇ ಊಟ ಮಾಡಿಸ್ಬೇಕು, ಆದ್ರೆ ಈ ತರ ಆಕಿನ ಫೇವ್ರೇಟ್ ಏನಾರ ಮಾಡ್ಕೊಟ್ಟಿದ್ದೆ ಅಂದ್ರೆ ತಾನೇ ಕುಂತ್ ತಿಂತಾಳ. ಅಕ್ಕಿಗೆ ಕೊಟ್ಟು ನಾನು ಒಂದ್ ಸ್ವಲ್ಪ ತಿಂದು ನಿದ್ದೆ ಮಾಡಿ ಎದ್ದು ಕಾಫಿ ಮಾಡ್ಕೊಂಡು ಕುಡಿಯಕತ್ತೀನಿ. ಕಾಫಿ ಕುಡ್ದೆ. ಅದಾದ್ಮೇಲೆ ಅನನ್ಯಂದು ಕ್ಲಾಸ್ ಇತ್ತಂದ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೊಂಟೀನಿ. ಇದು ಆಕಿಂದು ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಕ್ಲಾಸ್. ಬೆಸ್ಟ್ ಬ್ರೈನ್ಸ್ ಅಂತ ಐತಿ ಇಲ್ಲೊಂದು. ನಮ್ಮ ಮನೆ ಹತ್ರನೇ ಒಂದ್ 5 ನಿಮಿಷ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಹೋಗಿ ಆಕಿ 1 ಅವರ್ ಕ್ಲಾಸ್ಗೆ ಹೋಗ್ತಾಳ. ನಾನು ಅಲ್ಲೇ ವೇಟ್ ಮಾಡಿದೆ. 1 ಅವರ್ ಕ್ಲಾಸ್ ಮುಗಿಸ್ಕೊಂಡು ಬಂದ್ವಿ. ಬಂದಿಂದ ಡಿನ್ನರ್ ಟೈಮ್ ಆಗಿತ್ತಲ್ಲ, ಡಿನ್ನರ್ ಸಲಿಂದ ಮುಂಜಾನೆ ಓಟ್ಸ್ ಮತ್ತೆ ಕೀನ್ವಾ ದಾಲ್ ಎಲ್ಲ ಹಾಕಿ ನೆನೆ ಇಟ್ಟಿದ್ದೆ. ಅದನ್ನ ಮಿಕ್ಸಿಗೆ ಹಾಕೊಳಕತ್ತೀನಿ. ಈ ರೆಸಿಪಿನ ಒಂದ್ಸಲ ಶೇರ್ ಮಾಡ್ಕೊಂಡಿನಿ. ಅದ್ರಾಗ ಪಾಲಕ್ ಹಾಕಿದ್ದೆ. ಇವತ್ ನಾ ಪಾಲಕ್ ಏನು ಹಾಕೊಂಡಿಲ್ಲ. ಅದನ್ನ ಮಿಕ್ಸಿಗೆ ಹಾಕಿ ಅದಕ್ಕೊಂಚೂರು ಉಪ್ಪು ಸೋಡಾ ಪುಡಿ ಹಾಕೊಂಡ್ರ ಸಾಕು. ಒಂದ್ 10 ನಿಮಿಷ ಅಷ್ಟೇ ಇಡಬೇಕು, ಫರ್ಮೆಂಟ್ ಮಾಡ್ಬೇಕಂತೇನಿಲ್ಲ. ನೆಕ್ಸ್ಟ್ ದೋಸಾ ಸಲುವಾಗಿ ಚಟ್ನಿ ಮಾಡ್ಕೊಂಡಿದ್ದೆ. ಇದು ಉಳ್ಳಾಗಡ್ಡಿ ಟೊಮೆಟೊ ಚಟ್ನಿ ಭಾರಿ ಮಸ್ತ್ ಆಗುತ್ತ. ಇದು ಏನಂದ್ರೆ ಜಸ್ಟ್ ಎಣ್ಣೆ ಒಳಗ ಜೀರಿಗೆ, ಕಡ್ಲಿ ಬ್ಯಾಳಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಮತ್ತೆ ಕರಿಬೇವು ಹಾಕೊಂಡು ಹುರ್ಕೊಂಡು ಅದಕ್ಕೆ ಒಣ ಮೆಣಸಿನ್ಕಾಯಿ ಮತ್ತೆ ಟೊಮ್ಯಾಟೊ ಉಪ್ಪು ಹಾಕೊಂಡು ಚಲೋ ಹೊತ್ನಾಗ ಹುರ್ಕೊಂಡು ಇದನ್ನ ಲಾಸ್ಟಿಗೆ ಮಿಕ್ಸಿಗೆ ಹಾಕೋತ್ನಾಗ ಹುರಿದು ಶೇಂಗಾ ಹಾಕೋರಿ. ಮಿಕ್ಸಿಗೆ ಹಾಕೊಂಡು ಆಮೇಲೆ ಇದಕ್ಕೊಂದ್ ಸ್ವಲ್ಪ ಒಗ್ಗರಣೆ ಹಾಕೋರಿ, ಜೀರಿಗೆ, ಸಾಸಿವೆ, ಕರಿಬೇವಿಂದು. ಈ ಚಟ್ನಿ ಮಾತ್ರ ಭಾಳ ಚಲೋ ಆಗ್ತದ. ಯೂಶುವಲ್ ಆಗಿ ದೋಸಾ ಜೊತೆ ನಾವು ಕೊಬ್ಬರಿ ಚಟ್ನಿ ಮಾಡ್ತಿರ್ತೀವಲ್ಲ, ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ನಿಮ್ಗೆ ಇಷ್ಟ ಆಗ್ತದ. ಆಮೇಲೆ ದೋಸಾನು ಅಷ್ಟೇ ಭಾಳ ಚಲೋ ಬಂದಿದ್ದು. ಫಸ್ಟ್ ನನ್ ಸಲುವಾಗಿ ದೋಸಾ ಹಾಕೊಂಡೆ. ನಂದು ಡಿನ್ನರ್ ಟೈಮ್ ಆಗಿತ್ತ, ಹಂಗಾಗಿ ಫಟಾಫಟ್ ಅಂತೇಳಿ ಡಿನ್ನರ್ ಮುಗಿಸಿ ಅನನ್ಯಂದು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೊಂಟಿವಿ. ಅನನ್ಯ ಜಸ್ಟ್ ಒಂದು ಫ್ರೂಟ್ ತಿಂದ್ಲು, ಬಂದಿಂದ ಊಟ ಮಾಡ್ತೀನಿ ಅಂತ ಅಲ್ಲಿ ನೋಡ್ರಿ ಓಡ್ ಹೊಂಟಾಳ ಸ್ವಿಮ್ಮಿಂಗ್ ಕ್ಲಾಸಿಗೆ. ಆಕಿ ಸ್ವಿಮ್ಮಿಂಗ್ ಕ್ಲಾಸ್ ಮಾತ್ರ ಮಿಸ್ ಮಾಡಲ್ಲ. ಆಕಿಗೆ ನೀರಾಗ ಆಡೋದಂದ್ರೆ ಭಾರಿ ಇಷ್ಟ ಆಗ್ತದ. ನಾನು ಸೊಕಾಶ್ ನಡ್ಕೊಂಡು ಬರ್ತೀನಿ ಅಂತೇಳಿ ಓಡ್ಕೊಂಡು ಬಂದು ಸ್ವಿಮ್ಮಿಂಗ್ ಕ್ಲಾಸ್ ಮಿಸ್ ಮಾಡದೆ ಅಟೆಂಡ್ ಮಾಡಿ ಎಂಜಾಯ್ ಮಾಡಕತ್ತಾಳ ನೋಡ್ರಿ ಇಲ್ಲಿ.